ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಬನಾರಸ್ ಸೀರೆ. ಇದು ವರ್ಕ್ ಆಗಿರೋ ಬ್ಲೌಸು. ಇವತ್ತು ವರ್ಕಿಂಗ್ ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ಮತ್ತು ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ವರ್ಕಿಂಗ್ ಬ್ಲೌಸ್ಗೆ ನಾವು ಲೈನಿಂಗ್ ತಗೊಳ್ಳೋಣ. ನೋಡಿ, ಈ ಥರ ವರ್ಕ್ ಬಂದಿದೆ, ಕಾಣಿಸುತ್ತೆ ನೋಡಿ. ಈ ಥರ ವರ್ಕ್ ಮಾಡಿದ್ದಾರೆ. ಈ ವರ್ಕಿಂಗ್ ಬ್ಲೌಸ್ನ ಯಾವ ಥರ ನಾವು ಕಟ್ ಮಾಡ್ಬೋದು ಈಸಿಯಾಗಿ ಅಂತ ನೋಡೋಣ. ಮೊದಲಿಗೆ ಇದನ್ನು ಎತ್ತಿಟ್ಬಿಡೋಣ. ಇದು ಸೀರೆ, ಇದಕ್ಕೆ ಇದು ಬ್ಲೌಸು. ಈ ಸೀರೆ ಎತ್ತಿಡೋಣ. ಇದು ಈ ಬ್ಲೌಸ್ಗೆ ಲೈನಿಂಗು. ನಾವು ಲೈನಿಂಗ್ನ ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ. ಈ ವರ್ಕಿಂಗ್ ಬ್ಲೌಸಲ್ಲಿ ಇದು ಸ್ಲೀವ್ಸು. ಇದು ಇನ್ನೂ ಒಂದು ಬ್ಯಾಕ್ ಪಾರ್ಟಿಗೆ, ಬ್ಯಾಕ್ ನೆಕ್ಕಿಗೆ ಮಾಡಿರೋ ವರ್ಕ್. ಇದು ಫ್ರಂಟ್ ನೆಕ್ಕಿಗೆ, ಇದು ಕಸಿಗೆ ಕುಚ್ಚು ಮಾಡ್ಕೊಳ್ಳೋಕ್ಕೆ ಇದು ಫ್ಲವರ್ ಡಿಸೈನ್ ಮಾಡಿರೋದು. ಈ ವರ್ಕಿಂಗ್ ಬ್ಲೌಸ್ನ ನಾವು ಯಾವ ಥರ ಕಟ್ ಮಾಡೋದು ಅಂತ ಇವತ್ತು ನೋಡೋಣ. ಇದನ್ನು ಲೈನಿಂಗ್ ಮೊದಲ ಕಟ್ ಮಾಡ್ಕೊಳ್ಳೋಣ. ಈ ಲೈನಿಂಗ್ ಕಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಬೇಕು. ಆ ಮೆಜರ್ಮೆಂಟ್ ಬ್ಲೌಸ್ನ ತಗೊಳ್ಳೋಣ. ಈ ಬ್ಲೌಸಿಗೆ ಇದು ಅಳತೆ ಬ್ಲೌಸು. ಈ ಅಳತೆ ತಗೊಂಡು ನಾವು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ವಿಡ್ತ್ ಲೆಂತ್ ತಗೊಳ್ಳೋಣ. ಮೊದಲಿಗೆ ನೋಡಿ, ಈ ಬ್ಲೌಸ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ 13 ಇಂಚಿದೆ. ನಾವು 2 ಇಂಚ್ ಸೇರಿಸ್ಕೊಳ್ಳೋಣ. 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಕ್ಲಾತ್ ಯಾವಾಗಲೂ ಈ ಥರನೇ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದು ಒಂದು ಸೈಡ್ ಈ ಥರ ಅಂಚಿರೋ ಕಡೆಗೆ ನಾನು ಫೋಲ್ಡ್ ಮಾಡ್ಕೊತೀನಿ. ಈ ಥರ ಅಂಚಿರಬೇಕು, ಆ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿರೋ ಕಡೆಗೆ ನಾವು ಕೆಳಗೆ ಮಾಡ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. 2 ಅಂಚನ್ನ ಈ ಥರ ಸೇರಿಸಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಡು ಕಟ್ ಮಾಡಿರೋದಿದೆ, ಇದು ಅಂಚಿದೆ. ಈ ಅಂಚುಗಳನ್ನೇ ನಾನು ಸೇರಿಸಿ ಫೋಲ್ಡ್ ಮಾಡ್ಕೊಂಡಿನಿ. ಇದಾದಮೇಲೆ ಇದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಜಾಯಿಂಟ್ ಇರೋ ಕಡೆಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಜಾಯಿಂಟ್ ಇರೋ ಕಡೆಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಒಂದು ಲೇಯರ್ನ ಫೋಲ್ಡ್ ಮಾಡ್ಕೊಂಡಿನಿ ಅಷ್ಟೇ. ಕ್ಲಾತ್ ಈ ಥರ ಹಾಕೋದ್ರಿಂದ ಈ ಬಟ್ಟೆ ನೇಯ್ಗೆಯಲ್ಲಿ ಉದ್ದ ಲೈನ್ಸ್ ಬಂದಿರುತ್ತೆ. ಈ ಉದ್ದ ಲೈನ್ಸಿಂದ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಿ ಹೊಲಿದ್ರೆ ಬ್ಲೌಸು ನೀಟಾಗಿ ಕಾಣುತ್ತೆ. ಹಾಗಾಗಿ ನಾವು ಈ ಥರ ಫೋಲ್ಡಿಂಗೇ ಮಾಡ್ಕೋಬೇಕು. ಯಾವಾಗೇ ನಾವು ಬ್ಲೌಸ್ ಕಟ್ ಮಾಡಲಿ ಇದು ಹಿಂಗೆ ಬರಬೇಕು, ಆವಾಗ ಬ್ಲೌಸ್ ನೀಟಾಗಿ ಕಾಣುತ್ತೆ. ಈಗ ನಾನು ಲೆಂತ್ 2 ಇಂಚು ಆ್ಯಡ್ ಮಾಡ್ಕೊಂಡು 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ ನಾನು 15 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಈಗ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಮಾರ್ಕ್ ಕಾಣಲ್ಲ, ಬೇರೆ ಮಾರ್ಕ್ ತೊಗೊಂಬರ್ತೀನಿ. ಇದು ಮ್ಯಾಚ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ ಮಾರ್ಕ್. ಈಗ ತಗೊಳ್ತಿದ್ದೀನಿ. ಈಗ 15 ಇಂಚಿಗೆ ಇಲ್ಲೂ, 15 ಇಂಚಿಗೆ ಇಲ್ಲೂ ಸಹ ನಾವು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ನ ಈ ಥರ ಡ್ರಾ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ಬ್ಲೌಸು ವಿಡ್ತ್ ನೋಡ್ಕೊಳ್ಳೋಣ. ವಿಡ್ತ್ ಬಂದು 10.25 ಇಂಚಿದೆ. 11 ಇಂಚ್ ಅಂತ ತಿಳ್ಕೊಳ್ಳಿ.
ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ ನಾನು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇವೆರಡು ಮಾರ್ಕ್ನ ಸೇರಿಸಿ ಒಂದು ಲೈನ್ನ ಹೀಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಆ್ಯಸ್ ಯೂಸ್ವಲ್ ನೆಕ್ 2 ಇಂಚೆ ತೊಗೊಳ್ತೀನಿ. ಇದಾದಮೇಲೆ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡೋಣ. ಈಗ ಶೋಲ್ಡ್ರ್ ಬಂದುಬಿಟ್ಟು ನಮಗೆ 3 ಇಂಚಿದೆ. ಸ್ಟಿಚ್ಚಿಂಗ್ ಎಲ್ಲ ಸೇರಿನೇ 3 ಇಂಚ್ ಬಂದಿದೆ. ಈ 3 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಆವಾಗ ನಮಗೆ ಟೋಟಲ್ಲು ಶೋಲ್ಡ್ರ್ 5 ಇಂಚ್ ಸಿಗುತ್ತೆ. ನೋಡಿರಿ, 5 ಇಂಚ್ ಶೋಲ್ಡ್ರ್ ಬಂದಿದೆ. ಇಲ್ಲಿಂದ ಆರ್ಮೋಲ್ ಡೌನ್ಗೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡು ನಾನು 5.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲೂ ಸಹ ನಾನು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ ನಾವು 5 ತೊಗೋಬೇಕಾಗಿತ್ತು. ಅರ್ಧ ಇಂಚು ಎಕ್ಸ್ಟ್ರಾ ಈ ಕಡೆ ತಗೊತೀನಿ, ಯಾಕಂದರೆ ಇದು ಡೀಪ್ ನೆಕ್ಕು, ಹಾಗಾಗಿ ಅರ್ಧ ಇಂಚು ಆ ಕಡೆ ತಗೊತೀನಿ. ಅದೇ ಬೋಟ್ ನೆಕ್ ಆದರೆ ಈ ಕಡೆ ತಗೊತೀವಿ ಅರ್ಧ ಇಂಚು. ಏನು ನಾವು ಶೋಲ್ಡ್ರ್ ಮಾರ್ಕ್ ಮಾಡಿರ್ತೀವಲ್ವ ಅದಕ್ಕಿಂತಲೂ ಅರ್ಧ ಇಂಚು ಈ ಕಡೆ ತಗೊತೀನಿ. ಇದು ಡೀಪ್ ನೆಕ್ ಆಗಿರೋದ್ರಿಂದ ಈ ಕಡೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಂಡ್ರೆ 5.5 ತೊಗೋಬೇಕು. ಇಲ್ಲಿ ಸಹ ನಾನು 5.5 ತೊಗೊಂಡಿದ್ದೀನಿ. ಇದಾದಮೇಲೆ ಒಂದು ಲೈನ್ನ ಹೀಗೆ ಡ್ರಾ ಮಾಡ್ಕೊಂಬಿಡೋಣ. ಇಲ್ಲೂ ಸಹ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ನಾವೇನು 5.5 ಇಂಚ್ ಇಲ್ಲಿಂದ ತಗೊಂಡಿರ್ತೀವಲ್ಲ ಇದ್ರದ್ದು ಅರ್ಧ ಭಾಗನ ನಾವು ಒಂದು ಮಾರ್ಕ್ ಹಾಕ್ಕೋಬೇಕು. ಅರ್ಧ ಭಾಗಕ್ಕೆ ಟೇಪ್ ಮಾಡಿಸ್ಬಿಟ್ಟು ಅರ್ಧ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಈಗ 1 ಇಂಚು ಬ್ಯಾಕ್ ಶೇಪ್ ಇಡೋಣ. ಬ್ಯಾಕ್ ಸ್ಲೀವ್ಗೆ ಆರ್ಮೋಲ್ ಡೌನಿಂಗ್ ಹತ್ರ ನಾವೇನು ಮಾಡಬೇಕು, ಆ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಆ 1 ಇಂಚ್ಗೆ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಂದ ಈ ಥರ ರೌಂಡ್ ಶೇಪಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಇದು ನೆಕ್ ನಾವು ಇದರ ಹೊಲಿವಾಗ ನಾವು ನೆಕ್ನ ಅದೇ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ಇದಾದಮೇಲೆ ನಾವೀಗ ಕಟ್ ಮಾಡ್ಕೊಂಬಿಡೋಣ. ಇದಾದಮೇಲೆ ಕಟ್ ಮಾಡ್ಕೊಂಬಿಡೋಣ. ಈಗ ನಾವು ಇದನ್ನೇ ಹಾಕ್ಕೊಂಬಿಡೋಣ. ಈ ಥರ ಎರಡು ಇಲ್ಲಿ ಕ್ಲಾತ್ ಸಮನಾಗಿರಬೇಕು. ಈಗ ನಾವು ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಕಟ್ಟಿಗೆ ನಾನು ಇದನ್ನೇ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ವಲ್ಲ ಅದನ್ನೇ ಹಾಕ್ಕೊಂಡು ನಾವು ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ನೀಟಾಗಿ ಹಾಕ್ಕೊಂಡು ಬಿಡಬೇಕು. ಹಾಕ್ಕೊಂಡು ಈ ಥರ ಒಂದು ಲೈನ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲೂ ಸಹ ನಾವು ಒಂದು ಲೈನ್ನ ಈ ಥರ ಡ್ರಾ ಮಾಡ್ಕೊಳ್ಳೋಣ.
ನೋಡಿ ಈ ಥರ ಮಾಡ್ಕೊಂಡು ನಾವು ಇದನ್ನು ತೆಗೆದುಬಿಡೋಣ. ಇದು ಮ್ಯಾಗಿಂದ ಈಗ ನಾವು ಕ್ಲಾತ್ ಸಣ್ಣಗೆ ಹಾಕ್ಕೊಂಡು ಈಗ ಇಲ್ಲಿಂದ ಫುಲ್ ಶೋಲ್ಡ್ರ್ ನಮಗೆ 5 ಇಂಚ್ ಬಂದಿದೆ. ನಾವು ಇಲ್ಲೂ ಸಹ 5 ಇಂಚ್ ಇಟ್ಕೊಳ್ಳೋಣ. ಇಲ್ಲಿ ಲೆಂತ್ ಬಂದುಬಿಟ್ಟು ಅದೇ 15 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದನೂ ನಾನು 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ ಸಹ ನಾವು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ 5.5ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಈ ಥರ ಡ್ರಾ ಮಾಡ್ಕೊಳ್ಳೋಣ. ಅದಾದಮೇಲೆ ಇದು ಫ್ರಂಟ್ ನೆಕ್ಕಿಗೆ 1/2 ಇಂಚ್ ಶೇಪ್ ತಗೊಳ್ಳೋಣ. ಇಲ್ಲೂ ಅಷ್ಟೇ 5.5 ಇಂಚ್ಗೆ ನಾವು 5.5 ಇಂಚ್ ತಗೊಂಡಿದ್ದೀವಲ್ಲ, 5.5 ಇಂಚನ್ನ ಮತ್ತೆ ಟೇಪ್ ಮಾಡಿಸ್ಬಿಟ್ಟು ಈ ಥರ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಈ ರೌಂಡ್ ಶೇಪ್ ಹಾಕ್ತೀವಲ್ಲ ಅದು ಬಂದುಬಿಟ್ಟು ಇಲ್ಲಿಗೇನೆ ಹೋಗಿ ಸೇರ್ಕೋಬೇಕು. ಅದು ಇಲ್ಲಿಂದನೇ ಬರಬೇಕು ಅಷ್ಟೆ. ಇಲ್ಲಿವರೆಗೆಲ್ಲ ಏನು ಬೇಡ. ಈ ರೌಂಡ್ ಶೇಪ್ ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಇದಾದಮೇಲೆ ಈ ಕಡೆ 4 ಇಂಚ್ ಕ್ರಾಸ್ ಬೆಲ್ಟು, ಈ ಕಡೆ 3 ಇಂಚ್ ಕ್ರಾಸ್ ಬೆಲ್ಟು ಒಂದು ಲೈನ್ ಈ ಥರ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಕಿಗೆ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಈಗ ನಾವು ಫ್ರಂಟ್ ಪಾರ್ಟ್ನ ಸಹ ಕಟ್ ಮಾಡ್ಕೊಂಡ್ಬಿಡೋಣ ನೀಟಾಗಿ. ಈಗ ನಾವು ಕ್ರಾಸ್ ಬೆಲ್ಟ್ವರೆಗೂ ಕಟ್ ಮಾಡ್ಕೋಬಾರ್ದು, ಯಾಕಂದರೆ ನಮ್ಮ ಸ್ಲೀವ್ ಇಂಪಾರ್ಟೆಂಟು. ಮೊದಲು ಸ್ಲೀವು ಚೆನ್ನಾಗಿ ತಕ್ಕೊಂಡ್ಮೇಲೆ ಕ್ರಾಸ್ ಬೆಲ್ಟ್ ತಕ್ಕೋಬೇಕು. ಫಸ್ಟ್ ಕ್ರಾಸ್ ಬೆಲ್ಟು ನಾನು ಕಟ್ ಮಾಡ್ಕೊಳ್ಳಲ್ಲ, ಫ್ರಂಟ್ ಪಾರ್ಟ್ ಅಷ್ಟೇ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳಲ್ಲ ನಾನು. ಈಗ ನಾವಿಲ್ಲಿ ಶೋಲ್ಡ್ರ್ ಜಾಯಿಂಟ್ ಮಾಡಿದ್ದೀವಲ್ಲ, ಆ ಜಾಯಿಂಟ್ನ ಈ ತುದಿಗೆ ಇಟ್ಕೋಬೇಕು. ನೋಡಿ ಈ ಥರ ನೀಟಾಗಿ ಇಟ್ಕೋಬೇಕು. ಇದಾದಮೇಲೆ ನಾವು ನೆಕ್ನ ಇಲ್ಲಿ ಸ್ಟಿಚ್ಚಿಂಗಿಗೆ ಹೋಗೋಕ್ಕೆ 1/4 ಇಂಚು ಉಕ್ಸ್ ಪಟ್ಟಿ ಮಾಡುವಾಗ ನಾವು ಸ್ಟಿಚ್ ಮಾಡ್ತೀವಲ್ಲ, ಅದು ಹೋಗಲಿಕ್ಕೆ ಇಲ್ಲೊಂದು 1/4 ಇಂಚಷ್ಟು ಬಿಡಬೇಕು. ಅದಾದಮೇಲೆ ನಾವು ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡೋಣ. ಇಲ್ಲಿ 1/4 ಇಂಚ್ ಪಟ್ಟಿ ಬಿಡಬೇಕು. ಈ ಉಕ್ಸ್ ಪಟ್ಟಿ ಎಡ್ಜನ್ನ ಇಲ್ಲಿಗೆ ಇಟ್ಕೋಬೇಕು. ಇದಾದಮೇಲೆ ಇದಕ್ಕೆ ನೀಟಾಗಿ ಈ ಥರ ರೌಂಡ್ ಶೇಪಾಗಿ ಬರೋ ಹಾಗೆ ಒಂದು ಮಾರ್ಕ್ನ ಈ ಥರ ಮಾಡ್ಕೊಳ್ಳಿ.
ಈಗ ನಾವು ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ನೆಕ್ ಆಯಿತು. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸಿಗೆ ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ತೀನಿ. ನೀವು ಸಹ ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಇದು ಸಹ ಅಷ್ಟೇ ಈ ಅಂಚಿರೋ ಕಡೆಗೇ ನಾವು ಮಡಚಿ ಫೋಲ್ಡ್ ಮಾಡ್ತೀವಿ. ನೋಡಿದ ಅಂಚು ಇರೋ ಕಡೆಗೇ ಇದು ಒಂದು ಫೋಲ್ಡ್ ಆಗೈತಿ. ಇದು ಡಬಲ್ ಫೋಲ್ಡ್ ಮಾಡ್ತಿದ್ದೀನಿ. ಈ ಡಬಲ್ ಲೇಯರ್ನು ನಾನು ಈ ಥರ ಫೋಲ್ಡ್ ಮಾಡೀನಿ. ಇದು ಸಹ ಬಟ್ಟೆ ಕಟ್ ಮಾಡಿರೋ ಕಡೆಗೇ ನಾವು ಈ ಕಡೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಈ ಕಡೆ ಫೋಲ್ಡ್ ಮಾಡ್ಕೊಂಡು ಜಾಯಿಂಟ್ ಇರೋ ಕಡೆಗೆ ಈಗ ಲೆಂತ್ ತಗೊಂಡ್ರೆ ನಾವು ನಮಗೆ ಈ ಥರ ಉದ್ದ ಲೆಂತ್ ತಗೊಳೋದ್ರಿಂದ ಈ ಬಟ್ಟೆಯಲ್ಲಿ ನೇಯ್ಗೆ ಆಗುವಾಗ ಉದ್ದ ಲೈನ್ಸ್ ನೇಯ್ಗೆ ಆಗಿರುತ್ತೆ. ಅದು ಬ್ಲೌಸಿಗೆ ಇದ್ದವಾಗಿ ಬಂದ್ರೇ ಚೆಂದ ಕಾಣುತ್ತೆ, ಇಲ್ಲಾಂದರೆ ಬ್ಲೌಸ್ ಅಷ್ಟು ಲುಕ್ಕಾಗಿ ಕಾಣಲ್ಲ. ಹಾಗಾಗಿ ನಾನು ಈಗ ಉದ್ದ ಲೈನ್ಸ್ ಬರಬೇಕಂದ್ರೆ ಈ ಥರನೇ ಬ್ಲೌಸ್ ಸ್ಲೀವ್ಗೆ ಯಾವಾಗಲೂ ಫೋಲ್ಡ್ ಮಾಡಬೇಕು. ಸ್ಲೀವ್ ಲೆಂತ್ 10 ಇಂಚಿದೆ. 10 ಇಂಚಿದೆ. ನಾನು 11 ಇಂಚ್ ತಗೊತೀನಿ. ಈ ಕಡೆ 1/2 ಇಂಚ್ ಸ್ಟಿಚಿಂಗ್ಗೆ, ಈ ಕಡೆ 1/2 ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ ನಾನು 11 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಸಹ ನಾನು 11 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 2 ಲೈನ್ ಸೇರಿಸಿ, 2 ಮಾರ್ಕ್ ಸೇರಿಸಿ ಒಂದು ಲೈನ್ನ ಈ ಥರ ಡ್ರಾ ಮಾಡ್ಕೊಳ್ತಿದ್ದೀನಿ. ಈಗ ಇಲ್ಲಿ 2 ಇಂಚು ಸಮ ಬರಬೇಕು. ಹಾಗಾಗಿ ನಾನು ಇಲ್ಲಿ 2 ಇಂಚ್ ತಗೊತೀನಿ. ಇಲ್ಲಿ 3/4 ಇಂಚು ತಗೊತಿದ್ದೀನಿ. ಈಗ ಇಲ್ಲಿಂದ ನಮಗೆ ಒಂದು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ, ಇಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಸಮ ಇರಬೇಕು. ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗೆ. ಅದಾದಮೇಲೆ ನಾನು ಸ್ಲೀವು ಮಾರ್ಕ್ ಹಾಕೋಣ. ಇದಾದಮೇಲೆ ಇಲ್ಲಿಂದ ಒಂದು 1/2 ಇಂಚಿನಷ್ಟು ಹೊರಗಿಟ್ಟರೆ ನಮ್ಮ ಫ್ರಂಟ್ ಶೇಪು ಸಹ ಸಿಗುತ್ತೆ. ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಂಬಿಡೋಣ. ಅದಾದಮೇಲೆ ಈ ಸ್ಲೀವ್ ಸುತ್ತಳತೆ ಎಷ್ಟೈತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಂದ ನಮಗೆ 5.5 ಇಂಚ್ಗೆ ಬರುತ್ತೆ. ನಾನು ಇಲ್ಲಿ 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ಅದಾದಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಈ ಥರ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ಲೀವು ಸಹ ನಾವು ಕಟ್ ಮಾಡಿ ಹಾಕ್ಕೊಂಬಿಡೋಣ. ಈಗ ನೋಡಿ, ಸ್ಲೀವು ಈ ಶೇಪ್ ಕಟ್ ಮಾಡುವಾಗ 4 ಸೇರಿಸಿ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ನೀಟಾಗಿ. ಇದು ಎಕ್ಸ್ಟ್ರಾ ಮಾರ್ಜಿನಿಂದ ಸಹ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಈ ಥರ ಕಚ್ ಹೊಡ್ಕೊಳ್ಳೋಣ. ಇಲ್ಲೂ ಸಹ ಒಂದು ಕಚ್ ಹೊಡ್ಕೊಳ್ಳೋಣ. ಈಗ ಫ್ರಂಟ್ ಶೇಪ್ ತೆಗಿತೀನಿ ನೋಡಿ. 4 ಇದೆ.
2 ಕೆಳಗೆ ಬಿಡಬೇಕು. 2 ಅಷ್ಟೇ ತಗೊಂಡು ಇದು ಯಾವಾಗಲೂ ಮಿಸ್ ಮಾಡದೆ ಈ ಥರ ನೋಡ್ಕೊಂಡೇ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬ್ಲೌಸ್ ಸ್ಲೀವ್ಸು ಕೆಟ್ಟೋಗ್ಬಿಡುತ್ತೆ, ನೀಟಾಗಲ್ಲ ಬ್ಲೌಸು. ನಮ್ಮ ಬ್ಲೌಸು ಸ್ಲೀವ್ ರೆಡಿ ಆಯಿತು. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಇದನ್ನೀಗ ನಾವು ಈ ಕಡೆ ಎತ್ತಿಟ್ಕೊಳ್ಳೋಣ. ಇದಾದಮೇಲೆ ಕ್ರಾಸ್ ಕಟ್ ತಗೊಳ್ಳೋಣ. ಕ್ರಾಸ್ ಕಟ್ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಕಡಿಮೆ ತಗೊಳ್ಬೋದು ಈ ಥರ. ಇದು ಒಂದು ಸ್ವಲ್ಪ ಸಾಲ್ಟೇಜ್ ಇದೆ, ಇಲ್ಲಿ ಪೀಸ್ ಹಾಕ್ಕೊಂತೀನಿ. ಇದನ್ನ ಈಗ ನಾವು ಮೊದಲಿಗೆ ಸ್ಲೀವ್ ತಗೊಂಡ್ಬಿಡೋಣ. ನೋಡಿ, ಈ ಪಾರ್ಟ್ ವರ್ಕ್ ಇರೋದು, ಈ ಪಾರ್ಟ್ ವರ್ಕ್ ಇರೋದು ಹೀಗೆ ಸಮನಾಗಿ ಕುತ್ಕೋಬೇಕು. ನಾವು ಒಂದೇ ಒಂದು ಫೋಲ್ಡ್ ಮಾಡಿದ್ದೀನಿ. ಈ ಥರ ಒಂದು ಫೋಲ್ಡಿಂಗ್ನಲ್ಲಿ ತಗೋಬೇಕು. ಇದು ಜರಿಗೋಗೋದಕ್ಕೆ ಇದು ಇಟ್ಕೊತೀನಿ ಅಷ್ಟೇ. ಸ್ಲೀವ್ನ ಈ ಥರ ಓಪನ್ ಮಾಡಿ ಇಟ್ಕೋಬೇಕು. ನಮಗೆ ಇಲ್ಲಿ ನಿಸುರೇ ಬರಬೇಕು. ಈ ನಾವು ಕಚ್ಚು ಹೊಡೆದಿರ್ತೀವಲ್ಲ ಸೆಂಟ್ರಿಗೆ, ಆ ಕಚ್ಚು ಅಲ್ಲಿಗೆ ಬರೋ ಹಾಗೆ ಇಟ್ಕೋಬೇಕು. ಈ ಥರ ನೋಡಿ, ಈ ಥರ ನೋಡ್ಕೋಬೇಕು, ನೀಟಾಗಿ ನೋಡಿ ಆಮೇಲೆ ಕಟ್ ಮಾಡ್ಕೋಬೇಕು. ಈ ಥರ ಇಟ್ಕೋಬೇಕು ನಾವು. ಯಾವಾಗಲೂ ಈ ಲೈನಿಂಗಿಗಿಂತನೂ ಇದು ಮೇನ್ ಫ್ಯಾಬ್ರಿಕ್ಕು ಜಾಸ್ತಿನೇ ಕಟ್ ಮಾಡ್ಕೋಬೇಕು, ಹೆಚ್ಚಿಗೆ ಇರೋ ಹಾಗೆ ಕಟ್ ಮಾಡ್ಕೋಬೇಕು. ಬೇಕಾದರೆ ಒಂದೇ ಸ್ಲೀವ್ ಸಹ ಹಾಕ್ಕೋಬೋದು ನೀವು ಮಾರ್ಕಾಗಿ ಕಟ್ ಮಾಡುವಾಗ. ನೋಡಿ, ಈ ಥರ ನೀಟಾಗಿ ಹಾಕೋಬೇಕು. ನಾವು ಹಾಕಿರೋ ಮಾರ್ಕು ಸಣ್ಣಾಗಿರೋ ಥರ ಹಾಕ್ಕೋಬೇಕು. ಹಾಕ್ಕೊಂಡು ನಿಮಗೆ ಸರಿ ಆಗಲ್ಲ ಅಂದರೆ ಅಲ್ಲಲ್ಲಿ ಗುಂಡು ಪಿನ್ನು ಸಹ ನೀವು ಹಾಕ್ಕೋಬೋದು. ನಮಗೆ ಸರ್ವಿಸ್ ಇರೋದ್ರಿಂದ ನಾನು ಹಾಗೆ ಕಟ್ ಮಾಡ್ತೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಬಟ್ಟೆ ಬಿಡಿಸ್ತಾ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ ಕಟ್ಟಿಂಗ್ ಮುಗೀತು, ಎತ್ತಿಟ್ಕೊಂಡ್ಬಿಡೋಣ. ಇದಾದಮೇಲೆ ನಾವು ಬ್ಯಾಕ್ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಕಟ್ ಮಾಡುವಾಗಲೂ ಅಷ್ಟೇ, ಇದು ವರ್ಕ್ ಸೆಂಟ್ರಿಂಗ್ ಮಾಡ್ಕೊಂಡು ಕ್ಲೀನಾಗಿ ಈ ಥರ ಸೆಂಟ್ರ್ ಮಾಡ್ಕೋಬೇಕು. ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಬನ್ನಿ ಈಗ ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಥರ ಕಟ್ ಮಾಡುವಾಗ ಎಕ್ಸ್ಟ್ರಾ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ಈ ಥರ ಇಲ್ಲೂ ಸಹ ಅಷ್ಟೇ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಹತ್ತ ಕಟ್ ಮಾಡ್ಕೋಬೇಡಿ, ಯಾಕಂದರೆ ಡೀಪ್ ಜಾಸ್ತಿ ಇತ್ತಂದರೆ ನಾವಿಲ್ಲಿ ಟಕ್ಸು ಸಹ ಇಟ್ಕೋಬೇಕು. 1 ಇಂಚ್ ಟಕ್ಸ್ ಇಟ್ಕೊಳ್ಳೋ ಅವಶ್ಯಕತೆ ಇರ್ತದೆ. ನೆಕ್ಸ್ಟ್ ಹಚ್ಚುವಾಗ ಅದು ಗೊತ್ತಾಗುತ್ತೆ, ನಿಮಗೆ ತೋರಿಸ್ತೀನಿ. ಈ ಥರ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಕ್ಲಾತ್ನ, ಮೇನ್ ಫ್ಯಾಬ್ರಿಕ್ನ. ನೋಡಿರಿ, ಈ ಥರ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಳ್ಳಿ. ಹಾಗಾದರೆ ಹೊಲಿವಾಗ ನಿಮ್ಗೆ ಯಾವ ಪ್ರಾಬ್ಲಮ್ಮು ಆಗಲ್ಲ. ಇಲ್ಲೂ ಸಹ ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನೇ ಕಟ್ ಮಾಡ್ಕೊತೀನಿ. ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಸಾಕಿದೆ. ಈಗ ನೋಡಿ, ಇದು ಸರಿ ಆಯಿತು. ಇದನ್ನು ಸಹ ನಾನು ಎಕ್ಸ್ಟ್ರಾ ಕ್ಲಾತ್ ಸೇರಿಸ್ಕೊಳ್ತಾ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸ್ಟಿಚ್ ಮಾಡುವಾಗ ನಮಗೇನಾದರೂ ಎಂಬ್ರಾಯ್ಡಿಂಗ್ ವರ್ಕು ಏರುಪೇರು ಆದಾಗ ಈ ಥರ ನಾವು ಎಕ್ಸ್ಟ್ರಾ ಕ್ಲಾತ್ ಇತ್ತಂದರೆ ಕಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ.
ಇನ್ನು ಉಳಿದಿರೋ ಕ್ಲಾತ್ನ ನಾನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ. ಅದು ಹೇಗೆ ಅಂತ ನಿಮಗೆ ಸ್ಟಿಚ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ. ಇವಾಗ ಇನ್ನೊಂದು ಫ್ರಂಟ್ ಪಾರ್ಟ್ನ ನಾವು ಕಟ್ ಮಾಡ್ಕೊಳ್ಳೋಣ. ಆಗಲೇ ವರ್ಕ್ ಇರೋ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿವಿ. ಈಗ ವರ್ಕ್ ಇಲ್ಲದೆ ಇರೋಂಥ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಕಟ್ ಮಾಡಿದ್ದಾದಮೇಲೆ ನಂದು ಬ್ಲೌಸ್ ಕಟ್ಟಿಂಗ್ ಮುಗಿಯುತ್ತೆ. ನಿಮಗೆ ಇದ್ರದ್ದು ಸ್ಟಿಚ್ಚಿಂಗ್ ಬೇಕಂದರೆ ನಾನು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಈ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಕಟ್ಟಿಂಗ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಸ್ಟಿಚ್ಚಿಂಗ್ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ಸ್ಟಿಚ್ಚಿಂಗ್ ವಿಡಿಯೋ ಸಹ ನಾನು ಹಾಕ್ತೀನಿ.